ಮಿಸ್ಟರ್ ವಿಘ್ನೇಶ್, ಕನ್ಸಲ್ಟೇಷನ್ ರೂಮ್ಗೆ ಹೋಗಿ, ಡಾಕ್ಟರ್ ಬರ್ತಾರೆ. ನೀವು ಅನು ಜೊತೆ ಬಂದಿರೋರಾ? ಹೌದು ಡಾಕ್ಟರ್. ನೀವು ಅನುಗೆ ಏನಾಗಬೇಕು? ನಾನು ಅವ್ಳ ಬಾಯ್ ಫ್ರೆಂಡ್ ಡಾಕ್ಟರ್. ಅವಳಿಗೆ ಇಲ್ಲಿ ಎಲ್ಲನೂ ನಾನೇ. ಅವ್ರ ಪೇರೆಂಟ್ಸ್ ಎಲ್ಲ ಊರಲ್ಲಿದ್ದಾರೆ. ಅನಿಗೆ ಏನಾಯ್ತು ಡಾಕ್ಟರ್? ಶಿ ಈಸ್ ಜಸ್ಟ್ ಸ್ಲೀಪಿಂಗ್. ಥರ್ಡ್ ಸ್ಟೇಜ್ ಆಫ್ ನೋವೋಮಾ ಆರಿಯಮ್ ಸ್ಲೀಪ್, ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಅವಳು ನಿದ್ದೆ ಮಾಡ್ತಾಳೆ. ನಾರ್ಮಲಾಗಿ ಅವಳು ಜಸ್ಟ್ ಎದ್ದೇಳಿದ್ರೆ ಸಾಕು. ಅದೇ ಹೆಂಗೆ ಡಾಕ್ಟರ್ ಎಬ್ಬರಿಸೋದು? ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಪಾರ್ಟ್ ಇದೆ. ನಮಗೆ ನಿದ್ದೆ ಬರೋದಕ್ಕೆ ಅದೇ ಕಾರಣ. ದ ಪ್ರಾಬ್ಲಮ್ ಈಸ್ ಶಿ ಹ್ಯಾಸ್ ನೋ ಸಿಗ್ನಲ್ ಫ್ರಮ್ ಹೈಪೋಥಾಲಮಸ್ ಆ್ಯಂಡ್ ಹರ್ ಹೈಪೋಥಾಲಮಸ್ ಈಸ್ ಟೋಟಲಿ ಫೈನ್. ದಿಸ್ ಇಸ್ ನ್ಯೂ ಟು ಅಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಲೈಟ್ ಬಿದ್ದರೆ, ಸೌಂಡ್ ಕೇಳಿದ್ರೆ, ಟೆಂಪ್ರೇಚರ್ ಚೇಂಜ್ ಆದರೆ ಸಾಕು, ಬ್ರೈನ್ಗೆ ಸಿಗ್ನಲ್ ಪ್ರೊಡ್ಯೂಸ್ ಆಗಿ ಅವಳು ನಿದ್ದೆಯಿಂದ ಎದ್ದೇಳ್ತಾಳೆ. ಬಟ್ ಇದೆಲ್ಲ ಸರಿಯಾಗಿದ್ರೂ ಅವ್ರ ಬ್ರೈನ್ಗೆ ಸಿಗ್ನಲ್ ಪ್ರೊಡ್ಯೂಸ್ ಆಗ್ತಿಲ್ಲ. ಯು ಕಾಂಟ್ ಫೋರ್ಸ್ ಆರ್ ಕ್ರಿಯೇಟ್ ಎ ಸಿಗ್ನಲ್ ಫ್ರಮ್ ಹೈಪೋಥಾಲಮಸ್ ಜಸ್ಟ್ ಟು ವೇಕ್ ಸಮನ್ ಫ್ರಮ್ ದೇರ್ ಸ್ಲೀಪ್. ದಿಸ್ ಇಸ್ ಟೂ ಡೇಂಜರಸ್ ಟು ಡೂ ದ್ಯಾಟ್. ಸಾರಿ, ನಿಜವಾಗ್ಲೂ ನನಗೆ ಏನು ಅರ್ಥ ಆಗ್ತಿಲ್ಲ ಡಾಕ್ಟರ್. ನನಗೆ ಅನು ಎದೋಲ್ದ್ರೆ ಸಾಕು, ನನ್ನ ಕೈಲಿ ಅಷ್ಟೇ ಮಾತ್ರ ಯೋಚನೆ ಮಾಡೋಕ್ಕಾಗೋದು. ಆ್ಯಕ್ಚುಯಲ್ ಪ್ರಾಬ್ಲಮ್ ಇದೆಲ್ಲ. ನಾವು ನಿದ್ದೆ ಮಾಡುವಾಗ ನಮ್ಮ ಬಾಡಿ ಪಾರ್ಟ್ಸ್ ಆಟೋಮೆಟಿಕ್ ಆಗಿ ರೆಸ್ಟ್ ಮೋಡ್ಗೆ ಹೋಗ್ಬಿಡುತ್ತೆ. ಆ್ಯಂಡ್ ಅನು ಕಂಟಿನ್ಯೂಸ್ ಆಗಿ 2 ಡೇಸಿಂದ ನಿದ್ದೆ ಮಾಡ್ತಿದ್ದಾರೆ. ಅವ್ರ ಬಾಡಿ ಪಾರ್ಟ್ಸ್ ಫಂಕ್ಷನ್ ಆಗದೆ ಸ್ಟಾಪ್ ಆಗಿಬಿಟ್ಟಿದೆ. ನಾವೇನೇ ಎನರ್ಜಿ ಕೊಟ್ಟರು ಇಟ್ ನೀಡ್ಸ್ ಟು ವರ್ಕ್ ಆನ್ ಇಟ್ಸ್ ಓನ್. ಹೀಗೆ ಕಂಟಿನ್ಯೂ ಆದರೆ ಎವ್ರಿ ಪಾರ್ಟ್ಸ್ ಆಫ್ ದ ಬಾಡಿ ವಿಲ್ ಸ್ಟಾರ್ಟ್ ಟು ಫೇಲ್. ಬ್ಲಡ್ ಪ್ರೆಷರ್ ಲೋ ಆಗಿ ಡಿಸ್ಅಸೋಸಿಯೇಟಿವ್ ಪಾರ್ಟ್ಸ್ ಎಲ್ಲ 1 by 1 ಫೇಲ್ ಆಗುತ್ತೆ. ಅನು ಬ್ರೀತಿಂಗ್ ಸಫರ್ ಮಾಡ್ತಾರೆ. ಲಾಸ್ಟಲ್ಲಿ ಕಾರ್ಡಿಯಾಕ್ ಸ್ಟ್ರೋಕ್ ಆಗಿ ದೆನ್ ಬ್ಲಡ್ ಫ್ಲೋ ವಿಲ್ ಸ್ಟಾಪ್, ವಿಚ್ ವುಡ್ ಲೀಡ್ಸ್ ಟು ಬ್ರೈನ್ ಡೆತ್. ಇವಾಗ ಹೆಂಗಿದಲ್ಲ ಡಾಕ್ಟರ್? ಅವ್ರ ಬ್ಲಡ್ ಪ್ರೆಷರ್ ಲೋ ಆಗಿದೆ. ಇನ್ನು 6 to 7 hours ಹೀಗೆ ಆದರೆ ನಮಗೆ ನಿಜವಾಗ್ಲೂ ಅವ್ರನ್ನ ಕಾಪಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಬೆಟರ್ ನೀವು ಇದನ್ನು ಅನು ಮೇಲೆ ಹೇಳೋದು. ಇದನ್ನ ಏನೂ ಮಾಡೋಕ್ಕಾಗಲ್ವಾ ಡಾಕ್ಟರ್? ನಿಮ್ಮ ಹೆಸರೇನಂದ್ರೆ? ವಿಘ್ನೇಶ್. ವಿಘ್ನೇಶ್, ನೆಕ್ಸ್ಟ್ 6 hours ಹೀಗೆ ಆದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅಟ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಹೋಪ್. ಅನು ನಿದ್ದೆಯಿಂದ ಎದ್ದೇಳಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಕ್ಕಿ, ಒಂದಿನ ಎಲ್ಲದನ್ನೂ ಬಿಟ್ಬಿಟ್ಟು ಊರಾಚೆ ತುಂಬ ದೂರ ಹೋಗಿ ಒಂದು ಚಿಕ್ಕ ಮನೆ, ನಾಯಿ ಮರಿ, ಒಂದು ಸಿಂಪಲ್ ಬೈಕ್, ನಾನು ನೀನು ಇಬ್ಬರು ಮಾತ್ರ ಯಾವಾಗಲೂ ಇರಬೇಕು ಅಂತ ಆಸೆ ಕಣು. ನೀನು ಮತ್ತು ಆ ನಿನ್ನ ಕವಿತೆಗಳು ಅಷ್ಟು ಮಾತ್ರ ನಂಗೆ ಸಾಕು ಕಣು.
ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಯಾವತ್ತಾದರೂ ಒಂದಿನ ನೀಟಾಗಿ ಫಾರ್ಮಲ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ಯಾ? 2 ವರ್ಷದಿಂದ ನಾನು ಕೊಡಿಸಿರೋ ಕೋಟು ಸೂಟು ಹಾಕ್ಕೊಂಡಿದ್ಯಾ? ಆಗಸದಲ್ಲಿ ನೀನು ನನಗಾಗಿ ನೀನು, ನಿನಗಾಗಿ ನಾನು, ನನಗಾಗಿ ಇಲ್ಲ ಬೆಳಗಾಯ್ತೆಂದು ಕೂಗುತ್ತಲೇ ಕೋಳಿಯೊಂದು ನಿನ್ನ ಕಂಡ ರಸ್ತೆಯ ದೇವಲೋಕದಿಂದ ಬಂದ ಅಸರಿಯೇ, ನಿನ್ನ ದೇವತೆ ಅಂತ ದೇವಲೋಕದಿಂದ ಬಂದ ಅಸರಿಯೇ, ನೀನು
ದೇವಲೋಕದಿಂದ ಬಂದ ಅಸರಿಯೇ ನಿನ್ನ ದೇವತೆ ಅಂತ ವಿಕ್ಕಿ 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 ಅನು 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 ನಾನು ನನ್ನೂರಿಗೆ ಹೋಗ್ತೀನಿ, ನೀನು ನಿನ್ನೂರಿಗೆ ಹೋಗು. ಹೌದು, ನನ್ನ ಕೈಲಿ ಆಗ್ತಿಲ್ಲ. ಅನು 8 ವರ್ಷ 25 ಶಾರ್ಟ್ ಮೂವಿ ಮಾಡಿದ್ದೀನಿ, ಆದರೆ ಒಂದು ಹಿಟ್ಟಾಗ್ತಾ ಇಲ್ಲ. ಬೇಕಾಗಿರೋ ರೆಕಗ್ನೇಷನ್ ಸಿಗ್ತಾ ಇಲ್ಲ. ಮನೆಯಲ್ಲಿ ಮನಿ ಪ್ರಾಬ್ಲಮ್, ಏಜ್ ಬೇರೆ ಆಗ್ತಾ ಇದೆ. ನನ್ಗೆ ಬೇಕಾಗಿರೋ ಸಪೋರ್ಟ್ ಸಿಗ್ತಾ ಇಲ್ಲ. ಯಾರು ಚಾನ್ಸ್ ಕೊಡ್ತಾ ಇಲ್ಲ. ವೆಬ್ ಸೀರೀಸ್ ಒಂದೇ ಒಂದು ಸ್ಟಾರ್ಟ್ ಮಾಡಿದೆ. ಮೊದಲನೇ ದಿವಸನೇ ಅದನ್ನು ಫುಲ್ ಲಾಸ್ ಆಗೋಯ್ತು. ನನ್ನ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಕಣೆ. ಅದಕ್ಕೆ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟೆ. ವಿಕ್ಕಿ 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 ಇಲ್ಲಿ ನೋಡು ವಿಕ್ಕಿ ವಿಕ್ಕಿ ಇಲ್ಲಿ ನೋಡು. ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದರೆ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ನಮ್ಮ ವರ್ಕಲ್ಲಿ 100% ಇದ್ರೇ ಗೆಲ್ಲೋಕ್ಕೆ ಸಾಧ್ಯ. 3 ವರ್ಷದಿಂದ ನೀನು ಎಲ್ಲಿದ್ದೆ? ಇವಾಗ ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಜೊತೆ ಕೊನೆವರೆಗೂ ನಾನು ಇರ್ತೀನಿ ವಿಕ್ಕಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿನ್ನ ಡ್ರೀಮ್ನ ನೀನು ಕಂಟಿನ್ಯೂ ಮಾಡು. ನೀನು ಯಾವಾಗ ಗಿವ್ ಅಪ್ ಮಾಡ್ತೀಯಾ ಆವಾಗಲೇ ನೀನು ವೇಸ್ಟು ಅಂತ ಅರ್ಥ. ನಮಗೆ ಬೇಕಾಗಿರೋದು ಸಿಗಬೇಕು ಅಂದರೆ ಟ್ರೈ ಮಾಡಬೇಕು. ಆಗಲಿಲ್ವಾ ಮತ್ತೆ ಟ್ರೈ ಮಾಡು. ನಿನ್ನ ಜೊತೆ ಕೊನೆವರೆಗೂ ನಾನಿರ್ತೀನಿ ವಿಕ್ಕಿ. ನೀನು ಯಾಕೆ ಆಮ್ಲೆಟ್ ಥರನೇ ಕಾಣಿಸ್ತಾ ಇದೆಯಾ? ಅನುಗಾನ ನೀನೇ, ಅನುಕಾಲ ನೀನೇ, ಅನುರಾಗ ನೀನೇ ಒಲವೇ. ಅನುಗಾನ ನೀನೇ, ಅನುಕಾಲ ನೀನೇ, ಅನುರಾಗ ನೀನೇ ಒಲವೇ. ಬದುಕಲು ಸಾಧ್ಯವೇ ನೀ ಇಲ್ಲದಿರೋ ಈ ನನ್ನ ಬದುಕನ್ನು ನನ್ನದೇ ಕಾದಿದೆ ನೀ ಬರುವ ಕ್ಷಣವನ್ನು. ತರಲೆ ತರಲೆ ಬಚ್ಚಿ ಇಟ್ಟ ನನ್ನ ಎಲ್ಲ ಪ್ರೀತಿಯನ್ನು ಕೊಡುಗೆ ಬೇಡಲೆ ನಿನ್ನ ಪ್ರೀತಿಗೂಡ ಕಿಲಿಯನ್ನು. ನೀನು ಸಿಕ್ಕ ಮರುಕ್ಷಣ ನೀನೇ ನನ್ನ ತನುಮಾನ, ನಿನ್ನ ತೋಳೆ ನನ್ನ ಅರಮನೆ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಜೊತೆ ನನ್ನ ಯಾನ, ಮುಗಿಯದ ದಾರಿ ಇನ್ನು ಹುಡುಕ
ಬದುಕಲೇ. ಇನ್ನು ಮುಂದೆ ನೀನು ನನ್ನ ಹೊಣೆ ಕಣೆ ಕೇಳೆ ಒಲವೇ, ಪ್ರಾಣ ಹೋದ್ರು ಹೋಗಲಿ ಸರಿಯೇ. ಬ್ರಹ್ಮನಲ್ಲಿ ಒಂದೇ ಒಂದು ಮನವಿಯ ಮಾಡಿರುವೆ, ಇನ್ನು ಎಲ್ಲ ಜನ್ಮ ಬೇಕು ನೀ ನನಗೆ. ಅನುಗಾನ ನೀನೆ, ಅನುಕಾಲ ನೀನೆ, ಅನುರಾಗ ನೀನೆ ಒಲವೇ. ಅನುಗಾನ ನೀನೆ, ಅನುಕಾಲ ನೀನೆ, ಅನುರಾಗ ನೀನೆ ಒಲವೇ. ಬದುಕಲು ಸಾಧ್ಯವೇ ನೀ ಇಲ್ಲದಿರೋ ಈ ನನ್ನ ಬದುಕನ್ನು, ನನ್ನದೇ ಕಾದಿದೆ ನೀ ಬರುವ ಕ್ಷಣವನ್ನು. ತರಲೇ ತರಲೇ ಬಚ್ಚಿಟ್ಟ ನನ್ನ ಎಲ್ಲ ಪ್ರೀತಿಯನ್ನು ಕೊಡುಗೆ, ಬೇಡಲೇ ನಿನ್ನ ಪ್ರೀತಿ ಕೂಡ ಕಿಲಿಯನ್ನು. ವಿಕ್ಕಿ, ನೀನು ನನಗೆ ಹೇಳಿದಿದ್ರೆ ನೀನು ಇಷ್ಟಪಡೋ ಪ್ರಕಾರನೇ ನಾನು ಇರ್ತಿದ್ದೆ ಅಲ್ವಾ? ಯಾಕೋ ಇಷ್ಟು ಚೀಪಾಗಿ ಒಂದು ಫೋನ್ ಮೂಲಕ ನನ್ನ ಕಂಟ್ರೋಲ್ ಮಾಡ್ತಿದ್ಯಾ? ತುಂಬ ಅಸಹ್ಯ ಆಗ್ತಿದೆ ವಿಕ್ಕಿ, ತಡ್ಕೊಳಕ್ಕಾಗ್ತಿಲ್ಲ. ವಿಕ್ಕಿ, ನಿನಗೆ ನಾನು ಒಂದೇ ಒಂದು ಹೇಳಬೇಕು, ಐ ಲವ್ ಯು. ಐ ಲವ್ ಯು ವಿಕ್ಕಿ. ನೀನಿಲ್ಲ ಅಂದರೆ ನಂಗೆ ಏನೂ ಇಲ್ಲ. ಇವಾಗೆಲ್ಲ ನೀನು ನನಗೆ ಕವಿತೆಗಳನ್ನ ಹೇಳ್ತಾನೆ ಇಲ್ಲ. ನೀನು ಯಾವಾಗ ಕವಿತೆಗಳನ್ನ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ವಿಕ್ಕಿ. ಐ ಲವ್ ಯು ವಿಕ್ಕಿ. ನಿಂತಿರುವೆ ಕಣ್ಣಲ್ಲಿ ಕಡಲಂತ ಕಂಬನಿಯಾಗಿ, ಬರಬಾರದೆ ಕಣ್ಣ ಮುಂದೆ ಒಂದೊಂದು ಹನಿಯಾಗಿ, ಕಾಣುತ್ತಿರುವೆ ಸಮುದ್ರದ ಅಲೆಗಳಂತೆ ಕನಸ, ಮತ್ತೆ ಮತ್ತೆ ನೋಯಿಸಬೇಡ ಈ ಮನಸ. ನಾನು ಆ್ಯಪ್ನ ಯೂಸ್ ಮಾಡಬಾರ್ದಿತ್ತು. ಐ ಡೋಂಟ್ ಡಿಸರ್ವ್ ಯು. ಅನು ಅನು ಓಕೆ ಓಕೆ. ನೀರು 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 ಅಣ್ಣ 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 ನೀರು ಕೊಡಿ ಅಣ್ಣ. ಅಣ್ಣ ನೀರು ನೀರು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಕೊಡಿ. ಓಕೆ. ನಾವು ಎಲ್ಲಿದ್ದೀವಿ? ಹಾಸ್ಪಿಟ್ಲಲ್ಲಿ ಇದ್ದೀವಿ. ಎಷ್ಟು ಕಷ್ಟಪಟ್ಟ ಗೊತ್ತಾ? ಅವತ್ತು ನಾನು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ತೀನಿ ಅಂತ ಮುರುಗನ ಹತ್ರ ಹೇಳಿಬಿಟ್ಟು ನೀನು ಆಫೀಸ್ ಬಂದರೆ ಅಲ್ಲಿ ಸಾಂಬಾರಲ್ಲಿ ಬೀಳ್ಸ್ಬಿಟ್ಟಿನಿ ಮೊಬೈಲ್ನ. ನೀನು ಬ್ರೋ ಕೂಡ ನೋಡಿದ್ರು, ಯಾವ್ಯಾವನೋ ಸುತ್ತಿ ಸುತ್ತಿ ಯಾವನು ಫೋನೇ ರೆಡಿ ಮಾಡಿಕೊಡಲ್ಲ ಅಂದ್ಬಿಟ್ಟ. ಆಮೇಲೆ ದೇವಸ್ಥಾನ ಹೋಗಿ
ಅಲ್ಲಿ ಇಲ್ಲಿ ಸುತ್ತಿ ಏನನ್ನೋ ಮಾಡಿ ಇಲ್ಲಿ ಬಂದು ಹಾಸ್ಪಿಟ್ಲ್. ಯಾವ ಆ್ಯಪು? ಏನು ಕಂಟ್ರೋಲು? ಜ್ಞಾಪಕ ಇಲ್ವಾ? ಇಲ್ಲ. ನಿಜವಾಗ್ಲೂ ಜ್ಞಾಪಕ ಇಲ್ವಾ? ನೀನು ಡೈರಿಯಲ್ಲಿ ಬರ್ದಿದಲ್ವಾ ಎಮೋಷನ್ಸ್ ಕಂಟ್ರೋಲ್ ಮಾಡೋದು, ಲವ್ ಆ್ಯಪ್. ನಿಜವಾಗ್ಲೂ ಜ್ಞಾಪಕ ಇಲ್ವಾ? ಇಲ್ಲ. ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಮೃಗ, ಇದೆಲ್ಲ ನಿನ್ನ ಕೆಲಸನಾ? ಕೋಟು ಸೂಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ನಮ್ಮ ಹುಡುಗಿ ಕೊಡಿಸಿದ್ದು. ಅವತ್ತು 6 ನಿಮಿಷ ಅವಾಗಲೇ ಅರ್ಥ ಆಯಿತು, ನಮ್ಮ ಕೈಲಿ ಏನಿದೆಯೋ ಅದೇ ಸಂತೋಷ. ಯಾವುದು ಇಲ್ಲ ಅಂದರೆ ಕೂಡ ಸಂತೋಷನೇ. ಆದರೆ ನಮ್ಮ ಕೈಯಲ್ಲಿ ಇರೋದಕ್ಕಿಂತ ಒಂಚೂರು ಜಾಸ್ತಿ ಆಸೆ ಪಟ್ಟರೆ ಕೂಡ ಕಿತ್ಕೊಂಡು ಹೋಗೋದು ನಮ್ಮ ಸಂತೋಷ ಮಾತ್ರ. ನೈಲ್ ಕಟ್ ಮಾಡ್ಲಾ? ಪೊಸಿಷನ್ ಕರೆಕ್ಟ್ ಆಗಿದೆ. ಲೋ, ಪ್ರೊಡ್ಯೂಸರ್ ಓಕೆ ಆಯ್ತಲ್ವಾ? ಹೋಗಿ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡು. ಲವ್ ಆದರೆ ಅದ್ರಲ್ಲಿ ಏನು ಇಲ್ವಲ್ಲೋ, ಎಲ್ಲ ಎರೇದಾಗಿದೆ. ಯಾವ್ದು ಆ್ಯಪ್ ಇದೆ ಅಂದೆ? ಆ್ಯಪ್ ಇಲ್ಲ, ಶಾರ್ಟನೂ ಇಲ್ಲ.